ಪ್ರಾಥಮಿಕ ಶಾಲೆಯ ಶಿಕ್ಷಕರಿಗೂ ಮತದಾನದ ಹಕ್ಕನ್ನು ಕಲ್ಪಿಸುವುದರ ಮೂಲಕ ಶಿಕ್ಷಕರ ಬಲವನ್ನು ಹೆಚ್ಚಿಸುವುದು ಮತ್ತು ಶಿಕ್ಷಕರ ಕ್ಷೇತ್ರ ಮಲಿನವಾಗದಂತೆ ತಡೆಯುವುದು ತನ್ನ ಆದ್ಯತೆಯಾಗಿದೆ ಎಂದು ನೈಋತ್ಯ ಶಿಕ್ಷಕರ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಟಿ ಭಾಸ್ಕರ ಶೆಟ್ಟಿ ಹೇಳಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಿಕ್ಷಕರ ಕ್ಷೇತ್ರವನ್ನು ಶಿಕ್ಷಕರಲ್ಲದವರು ಆವರಿಸಿಕೊಳ್ಳಬಾರದು. ಅವರಿಗೆ ಶಿಕ್ಷಕರ ಸಮಸ್ಯೆಗಳ ಬಗ್ಗೆ ಅರಿವಿರುವುದಿಲ್ಲ. ತಾನು ಶಿಕ್ಷಣ ಇಲಾಖೆಯಲ್ಲಿ 3.5 ದಶಕಕ್ಕೂ ಹೆಚ್ಚಿನ ಕಾಲ ಸೇವೆ ಸಲ್ಲಿಸಿ ನಿವೃತ್ತನಾಗಿದ್ದು, ಶಿಕ್ಷಕರ ಸಮಸ್ಯೆಗಳು, ಈ ಕ್ಷೇತ್ರದ ಅಭ್ಯರ್ಥಿಯ ಚಿಂತನೆ ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆ ಎಲ್ಲವನ್ನೂ ತಿಳ್ಕೊಂಡಿದ್ದೇನೆ. ಆದ್ದರಿಂದ ಶಿಕ್ಷಕರು ಯಾವುದೇ ಆಮಿಷಗಳಿಗೆ ಒಳಗಾಗದೆ ಕೆಲಸ ಮಾಡುವ ವ್ಯಕ್ತಿಯನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು. ಕರ್ನಾಟಕದ ವಿಧಾನ ಪರಿಷತ್ ಚುನಾವಣೆ 2024ರ ಒಂದು ಕಾವು ರಂಗೇರ್ತಾ ಇದೆ. ಲೋಕಸಭೆ ಚುನಾವಣೆ ಮೊನ್ನೆ ಮುಗಿದಿದೆ, ಇನ್ನೇನು ಕೌಂಟಿಂಗ್ ಆಗಲಿಕ್ಕಿದೆ. ಅದರ ಮಧ್ಯೆ ಒಂದು ಹೈ ವೋಲ್ಟೇಜ್ ರೀತಿಯಲ್ಲಿ ನಮ್ಮ ನೈಋತ್ಯ ಶಿಕ್ಷಕರ ಕ್ಷೇತ್ರ ಕೂಡ ಬರ್ತದೆ. ನಮ್ಮಲ್ಲಿ ಕೊಡಗು ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ, ಚನ್ನಗಿರಿ ಮತ್ತು ನ್ಯಾಮತಿಗ 3 ತಾಲೂಕುಗಳು. ಈಗಾಗಲೇ ಹಿಂದೆ ನೋಂದಣಿ ಮಾಡಿಕೊಂಡವರು 19,388, ಈಗ 23,372 ಜನ ಶಿಕ್ಷಕರು ನೋಂದಣಿ ಮಾಡಿಕೊಂಡಿದ್ದಾರೆ. ಈಗ ಪ್ರಕೃತವಾಗಿ ನಾನು ಯಾಕೆ ಈ ಪತ್ರಿಕಾಗೋಷ್ಠಿಯನ್ನು ಕರಿಬೇಕಂತ ಕೇಳಿದಾಗ, ನಾವು ಮೂಲತಃ ಪ್ರಾಥಮಿಕ ಶಾಲಾ ಶಿಕ್ಷಕ, ಹೈಸ್ಕೂಲ್ ಶಿಕ್ಷಕ, ಜೂನಿಯರ್ ಕಾಲೇಜಲ್ಲಿ ಇಂಗ್ಲೀಷ್ ಉಪನ್ಯಾಸಕನಾಗಿದ್ದೆ, KESನಲ್ಲಿ ಉತ್ತೀರ್ಣರಾಗಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕನಾಗಿದ್ದೆ, BU ಆಗಿ ಅಥವಾ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಲಸ ಮಾಡ್ತೀನಿ, ಸರ್ವ ಶಿಕ್ಷಣ ಅಭಿಯಾನದ DOPC ಆಗಿ ಕೆಲಸ ಮಾಡ್ತೀನಿ. ನೀವು ರಾತ್ರಿ ಶಾಲೆಗೆ ಹೇಳ್ತಾರೆ, ಅದು ಜಿಲ್ಲಾ ಲೋಕಶಿಕ್ಷಣಾಧಿಕಾರಿ ಕೆಲಸ ಮಾಡ್ತೀನಿ, ಡಯಟ್ನ ಹಿರಿಯ ಉಪನ್ಯಾಸಕನಾಗಿದ್ದೀನಿ, ಉಡುಪಿ ಜಿಲ್ಲೆಯ DDP ಆಗಿ, ಡಯಟ್ನ ಟ್ರಾನ್ಸ್ಫರ್ ಆಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ 30 ವರ್ಷಗಳ. ಗೋಷ್ಠಿಯಲ್ಲಿ ಖ್ಯಾತ ಕಣ್ಣಿನ ತಜ್ಞ ಸುಬ್ಬಣ್ಣ ಶೆಟ್ಟಿ ಪಾಲ್ಗೊಂಡಿದ್ದರು.